ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಹಾಸನದ ಶಾಲೆಯೊಂದರಲ್ಲಿ ಮಕ್ಕಳಿಗೆ ಪ್ರಾರ್ಥನೆಯನ್ನ ಮಾಡಿಸಿದ್ದಾರೆ ಅನ್ನೋ ಒಂದು ಆರೋಪ, ಅಂದ್ರೆ ಬಕ್ರೀದ್ನ ಪ್ರಾರ್ಥನೆಯನ್ನ ಮಕ್ಕಳ ಕೈಯಿಂದ ಮಾಡಿಸಿದ್ದಾರೆ ಅನ್ನೋ ಒಂದು ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಜ್ಞಾನಸಾಗರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಮಕ್ಕಳಿಂದ ಕುರಾನ್ ಪಠಣ ಆಯ್ತಾ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕಂದ್ರೆ ಆ ರೀತಿಯಾದಂತಹ ಆರೋಪಗಳನ್ನ ಮಾಡಲಾಗ್ತಾ ಇದೆ. ಜ್ಞಾನಸಾಗರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮಕ್ಕಳಿಂದ ಕುರಾನ್ ಪಠಣ ಆಗಿದೆ ಅನ್ನೋ ಒಂದು ಆರೋಪ. ಮುಸ್ಲಿಂ ಧರ್ಮದ ಪ್ರಾರ್ಥನೆಯನ್ನ ಮಕ್ಕಳ ಕೈಯಲ್ಲಿ ಮಾಡಿಸಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಶಾಲೆಯ ವಿರುದ್ಧ ಮಕ್ಕಳು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಶಾಲೆಯ ಎದುರು ಪ್ರತಿಭಟನೆ ಕೂಡ ನಡೆಯಿತು. ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಹಿಂದೂ ಪರ ಸಂಘಟನೆಗಳವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಶಾಲಾ ಆಡಳಿತ ಮಂಡಳಿ ಮಾತ್ರ ಶಾಲಾ ಮಕ್ಕಳಿಂದ ಪ್ರಾರ್ಥನೆ ಮಾಡಿಸಿಲ್ಲ ಅಂತ ಹೇಳಿ ಸಮಜಾಯಿಷಿ ಕೊಟ್ಟಿದೆ. ಕೇವಲ ಭಾವೈಕ್ಯತೆ ಮೂಡಿಸುವಂತಹ ಆಚರಣೆ ಅಷ್ಟೇ ಇದು ಅಂತ ಹೇಳಿ ಆಡಳಿತ ಮಂಡಳಿ ಹೇಳಿದೆ. ಮುಸ್ಲಿಂ ಸಮುದಾಯದ 3 ಮಕ್ಕಳು ಮಾತ್ರ ಪ್ರಾರ್ಥನೆ ಮಾಡಿದ್ದಾರೆ, ಮುಖ್ಯ ಯಾವುದೇ ಮಕ್ಕಳು ಕೂಡ ಮಾಡಿಲ್ಲ ಅನ್ನೋದು ಶಾಲಾ ಆಡಳಿತ ಮಂಡಳಿಯ ವಾದ. All my teachers and my dear juniors. As you know, we are gathered here to celebrate Bakrid. Bakrid is also called as Festival of Sacrifice to the will of God. Ismail named prostrate which his forehead touched the ground, when his father laid a sharp knife upon his neck. At this moment, Allah called out, "O Ibrahim, you have done my bidding." Worthiness, trustfulness of ಹಿಂದೂ ವಿರೋಧಿ ಸ್ಕೂಲಿಗೆ, ಹಿಂದೂ ವಿರೋಧಿ ಆಡಳಿತ ಇರುತ್ತಿರುವ ಆಡಳಿತ ಮಂಡಳಿಗೆ ಕನ್ನಡ ಬೇಡ ಅಂತ ಹೇಳಿದೀವಾ ಸರ್? ಅದು ಒಂದು ದಿನ 365 ದಿವಸದಲ್ಲಿ ಒಂದು ದಿನ ಅಷ್ಟೇ ಆಪ್ಷನ್ ಅವರಿಗೆ. ಆಯ್ತು ಸರ್, ಇಷ್ಟ ಆಯ್ತು. ಸಂಸ್ಕೃತದಲ್ಲೂ ಹೇಳಿಸ್ತೀವಿ. ಜುಲೈ 1ರಿಂದಲೇ ಚರ್ಚೆಗೋಸ್ಕರ ಎಲ್ಲರಿಗೂ ಆ ಭಾವೈಕ್ಯತೆ ಒಂದು ಬರಲಿ ಅಂತ ಹೇಳ್ಕೊಂಡು ಮಾಡಿದೀವಿ. ಎಷ್ಟು ಅಂದ್ರೆ ಸ್ಕೂಲಲ್ಲಿ ಬೇರೆ ಯಾವ ಭಾವನೆಯಲ್ಲಿನೂ ಮಾಡಿಲ್ಲ. ಇದು ಮಾಡಿದ್ದು ಏನು ತಪ್ಪಾಗಿದ್ರೆ ಮುಂದೆ ಕಾಲದಲ್ಲಿ ನಾವು ನೋಡ್ಕೊಳ್ತೀವಿ. ನಾವು ಎಲ್ಲಾ ಹಬ್ಬಗಳನ್ನು ಮಾಡ್ತಾ ಇದ್ದೇವೆ. ಒಂದು ಕ್ಲಾರಿಫಿಕೇಶನ್ ಕೇಳಿ ಯಾವ ಮಕ್ಕಳ ಕೈಯಲ್ಲಿನೂ ಪ್ರೇಯರ್ ನಾನು ಮಾಡಿಸ್ಲಿಲ್ಲ. ಬರೇ ಮುಸ್ಲಿಮು 3 ಜನ ಮಕ್ಕಳು ಅಷ್ಟೇ ಪ್ರೇಯರ್ ಮಾಡಿರೋದು. ಮಕ್ಕಳು ಇಲ್ಲೇ ಇದ್ದಾರೆ, ಮಕ್ಕಳನ್ನ ಕರೆಸಿ ಅದು ಉರ್ದಲ್ಲಿ ಪ್ರೇಯರ್ ಹೇಳಿದ್ದಾರೆ. ಉರ್ದು ನಾವು ಯಾವ ಮಕ್ಕಳಿಗೂ ಕಳಿಸ್ಲಿಲ್ಲ, ಯಾವ ಮಕ್ಕಳಿಗೂ ಬರೋದಿಲ್ಲ, ಯಾವ ಮಕ್ಕಳಿಂದನೂ ನಾನು ಪ್ರೇಯರ್ ಹೇಳಿಸ್ಲಿಲ್ಲ. ಅವರು ಆಸ್ ಎ ಪಾರ್ಟ್ ಆಫ್ ದ ಥಿಂಗ್ಸ್, ಮಕ್ಕಳು ಬಂದು ಕೂತ್ಕೊಂಡಾಗ ಸುಮ್ಮನೆ ಮಾತಾಡ್ತಾರೆ, ಗಲಾಟೆ ಮಾಡ್ತಾರೆ ಅಂತ ಹೇಳ್ಕೊಂಡು ಕಣ್ಣು ಮುಚ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ ಹೊತ್ತು ಇದನ್ನ ಯಾವ ಮಕ್ಕಳ ಕೈಯಿಂದಾನು ನಾನು ಪ್ರೇಯರ್ ಹೇಳಿಸ್ಲಿ. ಇದೀಗ ಒಬ್ರು ಪೇರೆಂಟ್ಸ್ ಮಂಜುನಾಥ್ ಅಂತ ಹೇಳಿ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸರ್, ತಮ್ಮ ಮಗು ಕೂಡ ಅದೇ ಶಾಲೆಯಲ್ಲಿ ಓದ್ತಿದೆ? ಹೌದು ಮೇಡಮ್, ಖಂಡಿತ. ಓಕೆ, ಏನ್ ಸರ್ ಇದು ಮಕ್ಳ ಕೈಯಲ್ಲಿ ಪ್ರಾರ್ಥನೆ ಮಾಡಿಸಿದ್ರಂತ? ಏನಾಗಿದೆ ಅಲ್ಲಿ ಮೇಡಮ್? ಈಗ ಅವರು ಏನಾಗಿದೆ, ಆ ಶಾಲೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಮಾಡ್ತಾರೆ. ಓಕೆ, ಈಗ ಯಾವ ರೀತಿ ಅಂದ್ರೆ ಈಗ ಪರಿಸರ ಬಂದಾಗ ಪರಿಸರ ದಿನಾಚರಣೆ ಮಾಡ್ತಾರೆ, ಮದರ್ಸ್ ಡೇ ಬಂದಾಗ ಮದರ್ಸ್ ಡೇ ಮಾಡ್ತಾರೆ. ಓಕೆ, ಈಗ ಅದು ತರ ಇದನ್ನು ಮಾಡಿದ್ದಾರೆ. ಈಗ ನಾವು ಅದನ್ನ ಮಕ್ಕಳಲ್ಲಿ ಭೇದ ಭಾವ ತರಬಾರ್ದು ಅಂತ ಅನ್ಸುತ್ತೆ ತಪ್ಪ ನನಗೆ. ಯಾಕೆಂದ್ರೆ ನಾವು ಅದನ್ನೇ ದೊಡ್ಡದ್ ಮಾಡ್ಕೊಂಡು ಹೋದಾಗ ಮುಂದೆ ಇದನ್ನೇ ದೊಡ್ಡದ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವೆಲ್ಲ ಈಗ ಸೌಹಾರ್ದತೆಯಲ್ಲಿ ಬರುತ್ತೆ ಮೇಡಮ್. ಭಾವೈಕ್ಯತೆ ಸೌಹಾರ್ದತೆ ಅಂತ ಬರೀ ಬಾಯಿ ಮಾತು ಹೇಳ್ತೀವಿ, ಇಲ್ಲ ಆ ರೀತಿಯಾಗಿ ಆದಾಗ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ತೀರಿ. ಹೌದೌದು ಖಂಡಿತ. ಈಗ ಏನಾಗಿದೆ, ಎಲ್ಲದೂ ಮಾಡ್ತಾರೆ. ಆ ಶಾಲೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮವೂ ಮಾಡ್ತಾರೆ ಸಾಮಾನ್ಯ. ಓಕೆ, ಅದೇ ತರ ಇದನ್ನು ಮಾಡಿದಾರೇನೋ. ಮಾಡೋದ ರೀತಿ ಎಚ್ಚರಿಕೆ ಕೊಡಬಹುದಲ್ಲ ಅಂತ ತಾವ್ ಹೇಳೋದು. ನಮ್ಮ ಸಂಪ್ರದಾಯದಲ್ಲಿ ಯಾವ ರೀತಿ ಹಬ್ಬಗಳಿದೆಯೋ ನಮ್ಮ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ, ಅದೇ ರೀತಿಯಲ್ಲಿ ಅದನ್ನು ಮಾಡ್ತಾರೆ. ಈಗ ಸ್ಕೂಲ್ ನಲ್ಲಿ ಆಚರಣೆ ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಹೌದೌದು ಖಂಡಿತ. ಈಗ ನಮ್ಮದು ಮಾಡಿದಾರಲ್ಲ, ಈಗ ಇಲ್ಲ ಅದೊಂದನೇ ಮಾಡಿದ್ರೆ ಬೇಕಾದ್ರೆ ವಿರೋಧ ಮಾಡಬಹುದಾಗಿತ್ತು. ಎಲ್ಲಾನು ಮಾಡ್ತಾ ಇದಾರಲ್ಲ ಪಾಪ. ಸೊ ಎಲ್ಲಾನು ಮಾಡ್ತಾರೆ, ಇದನ್ನು ಮಾಡ್ಲಿ, ಅದ್ರಲ್ಲಿ ನಮ್ದೇನ್ ಪ್ರಾಬ್ಲಮ್ ಇಲ್ಲ, ನಮ್ದೇನ್ ಅಭ್ಯಂತರ ಇಲ್ಲ. ಸೊ ಶಾಲೆಗೆ ಎಲ್ಲ ಮಕ್ಕಳು ಭಾವೈಕ್ಯತೆಯಿಂದ ಇರಬೇಕು, ಎಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ಲಿ ಅಂತ ತಮ್ಮ ಮಾಡೋದು ಒಳ್ಳೇದು ಮೇಡಮ್. ಈಗ ಏನಾಗಿದೆ ಅದು ಮಾಡಿದಾರೆ ಅಂತ ದೊಡ್ಡದು ಅದನ್ನೇ ಇಶ್ಯೂ ಮಾಡೋದೇನು ಇಲ್ಲ. ಈಗ ಎಲ್ಲಾನು ಕಾಮನ್ ಆಗಿ ಅದೇ ತರ ಮಾಡ್ಬಿಟ್ಟಿದ್ದಾರೆ, ಇದನ್ನು ಮಾಡ್ಬಿಟ್ಟವ್ರಲ್ಲ ಅಂತ. ಹಿಂದೂ ಪರ ಸಂಘಟನೆಗಳವ್ರು ಏನು ಅಂತ ಹೇಳಿದ್ರೆ ಇನ್ಮೇಲೆ ಮಾಡ್ಲೇಬಾರ್ದು ಅನ್ನೋದು ಒಂದು ಆರೋಪ ಅವ್ರದ್ದಿದೆ. ಬಟ್ ಏನು ಅಂತ ಹೇಳಿದ್ರೆ ನಾವೆಲ್ಲ ಕೂಡ ಹೇಳ್ತೀವಿ, ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕೂಡ ನಾವು ಹೇಳ್ತೀವಿ ನಾಡಗೀತಿಯಲ್ಲಿ ಹೇಳುವಂತಹ ಸಂದರ್ಭದಲ್ಲಿ. ಸೊ ಇಂತಹ ಸಂದರ್ಭದಲ್ಲಿ ಆದಾಗ ಆ ರೀತಿಯಾಗಿ ಅದನ್ನೇ ದೊಡ್ಡದಾಗಿ ಹೈಲೈಟ್ ಮಾಡೋದು ಬೇಡ, ಎಲ್ಲರೂ ಕೂಡ ಸಾಮರಸ್ಯದಿಂದ ಶಾಲೆಯಲ್ಲಿ ಮಕ್ಕಳು ಕಲೀಲಿ ಅನ್ನೋದು ತಮ್ಮ ಮಾತು. ಹಾಗಾದ್ರೆ
ಈ ಖಂಡಿತ ಅದೇನಾಗುತ್ತೆ ಮೇಡಮ್, ಎಲ್ಲಾನು ಸೌಹಾರ್ದತೆಯಿಂದ ಮಾಡಿದಾಗ ಇದು ಅದಾದಾಗ ಯಾವ್ದು ಆ ತರ ಓಕೆ ಮಂಜುನಾಥ್ ಅವರೇ, ದೂರವಾಣಿ ಸಂಪರ್ಕದಲ್ಲಿ ಇರಿ, ನಾನು ಮತ್ತೆ ಮಾತನಾಡ್ತೀನಿ. ಇದೀಗ ಇದೇ ಜ್ಞಾನಸಾಗರ ಶಾಲೆಯ ಪ್ರಾಂಶುಪಾಲರಾಗಿರುವಂತಹ ಸುಜಾ ಫಿಲಿಪ್ ಅವರು ಕೂಡ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳ್ತೀನಿ ಮೇಡಮ್, ಈಗ ಮಂಜುನಾಥ್ ಅವರು ಒಬ್ರು ಪೋಷಕರು ಹೇಳ್ತಾ ಇದ್ರು ಎಲ್ಲ ಹಬ್ಬಗಳನ್ನು ಧಾರ್ಮಿಕವಾಗಿ ಸಾಮರಸ್ಯವಾಗಿ ಮಕ್ಕಳು ಇರ್ಲಿ, ಸೊ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡೋ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಿದ್ದಾರೆ. ಏನಾಯ್ತು ಮೇಡಮ್, ಯಾವಾಗ ಹಿಂದೂಪರ ಸಂಘಟನೆಗಳು ಬಂದು ನಿಮ್ ಜೊತೆ ಮಾತುಕತೆ ನಡೆಸಿದ್ರು, ಏನಾಯ್ತು ಎಕ್ಸಾಕ್ಟ್ ಆಗಿ? ಮೇಡಮ್ ಇದು ನಿನ್ನೆ ನಡೆದಿರೋದು. ಓಕೆ. ಆಕ್ಚುಲಿ ಬಕ್ರೀದು ಹಬ್ಬದ್ದು ಆಚರಣೆ ಮಾಡ್ಲಿಲ್ಲ ನಾವು. ಅದರದ್ದು ಬಗ್ಗೆ ಅವೇರ್ನೆಸ್ ಅಂದ್ರೆ ಬಕ್ರೀದ್ ಹಬ್ಬ ಅಂದ್ರೆ ಏನು, ಏನಕ್ಕೆ ಆಚರಣೆ ಮಾಡ್ತಾರೆ ಅನ್ನೋದರ ಬಗ್ಗೆ ಬರೀ 3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸು ಮಕ್ಕಳಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ತರ ಕೊಟ್ಟಿದೀವಿ ಸ್ಕೂಲಲ್ಲಿ. ನಾವು ಎಲ್ಲಾ ಹಬ್ಬಗಳನ್ನು ಪ್ರತಿದಿನ ಏನೇನು ವಿಶೇಷತೆ ಇರುತ್ತೋ ಕ್ಯಾಲೆಂಡರ್ಲಿ ಅವು ಎಲ್ಲದರ ಬಗ್ಗೆನು ಮಕ್ಕಳಿಗೆ ಪ್ರತಿ 13 ವರ್ಷದಿಂದನೂ ಮಾಹಿತಿಗಳನ್ನ ಕೊಟ್ಕೊಂಡು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿಕೊಂಡು ಬರ್ತಾ ಇರುವ ಸ್ಕೂಲು ಮೇಡಮ್ ನಮ್ದು. ಇಲ್ಲಿ ನಮ್ಗೆ ಯಾವ ಧರ್ಮನೂ ಇಲ್ಲ, ಯಾವುದೂ ಇಲ್ಲ, ಸೆಕ್ಯುಲರ್ ಬೇಸಿಸ್ ಅಲ್ಲಿ ಸ್ಕೂಲ್ ನಡೀತಾ ಇದೆ. ನಮ್ಮ ಪೇರೆಂಟ್ಸ್ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ, ಎಲ್ಲವನ್ನ ಹೇಳಿಕೊಡ್ತೀರಿ ಅಂತ ಹೇಳ್ಕೊಂಡು. ಇಲ್ಲಿ ಯಾವುದೇ ಜಾತಿಯನ್ನ ಹೈಲೈಟ್ ಮಾಡೋದಕ್ಕೂ ಏನಕ್ಕೂ ಮಾಡಿಲ್ಲ, ಯಾರಿಂದನೂ ಏನನ್ನು ಹೇಳಿಸ್ಲಿಲ್ಲ. ಬರೀ ಏನು ಮುಸ್ಲಿಂ ಕಮ್ಯುನಿಟಿಯಲ್ಲಿ ಇದ್ದ ಒಂದು 6 ಮಕ್ಕಳು ಸೇರ್ಕೊಂಡು ಒಂದು ಸ್ಕಿಟ್ ಮಾಡ್ತಾರೆ ಅನ್ನೋದರ ಬಗ್ಗೆ ಒಂದು ಸ್ಕಿಟ್ ನ ತಯಾರು ಮಾಡಿ ಮಕ್ಕಳ ಮುಂದೆ ಹೇಳಿಸಿದ್ದು ಅಷ್ಟೇನೆ. ಅದರಲ್ಲಿ ಮತ್ತೆ ನಾನು ಮಾತಾಡಿದ್ದೀನಿ. ನಾನು ಹೇಳಿದಷ್ಟೇ ನೀವು ಯಾವ ಧರ್ಮವನ್ನ ಆಚರಣೆ ಮಾಡಿದ್ರು ಎಲ್ಲರ ದೇವರನ್ನ ನೀವು ನೆನ್ಸ್ಕೊಳ್ಳಿ. ಭೂಮಿ ಮೇಲೆ ಕಾಣಲ್ಪಡುವ ದೇವರು ನಮ್ಮ ಪೇರೆಂಟ್ಸು, ಅವ್ರಿಗೆ ರೆಸ್ಪೆಕ್ಟ್ ಮಾಡಿ, ಗುರು ಹಿರಿಯರನ್ನ ಗೌರವಿಸಿ, ಎಲ್ಲರೂ ಕೂಡ ಇದನ್ನೇ ಹೇಳೋದು. ಇಷ್ಟೇ ಮೇಡಮ್ ನಮ್ ಸ್ಕೂಲಲ್ಲಿ ನಡೆದಿರೋದು. ಯಾವ ಮಕ್ಕಳನ್ನು ಏನು ಹೇಳಿಸ್ಲಿಲ್ಲ, ಯಾವ ಮಕ್ಕಳು ಏನು ಹೇಳಲು ಇಲ್ಲ ಮೇಡಮ್. ನಿಜ 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 ನಿಜ. ಹಿಂದೂಪರ ಸಂಘಟನೆಗಳು ಏನ್ ಮಾತುಕತೆ ನಡೀತು ಮೇಡಮ್ ನಿಮ್ಮ ಸ್ಕೂಲಿಗೆ ಬಂದಂತ ಸಂದರ್ಭದಲ್ಲಿ? ಅವರು ಬಂದ್ಬಿಟ್ಟು ಹೇಳಿದ್ದು ಏನೋ ಕುರಾನ್ ಓದಿಸಿದ್ರು, ನಮಾಜ್ ಮಾಡಿಸಿದ್ರು ಅಂತ. ಯಾವ್ದಾದ್ರು ಒಂದು ಮಗುನ ಕೇಳಿ ನಮಾಜ್ ಮಾಡಿಸಿದ್ರ, ಕುರಾನ್ ಓದಿಸಿದ್ರ, ಕುರಾನ್ ಹೇಳಿಸಿದ್ರ? ಯಾವುದನ್ನೂ ಮಾಡ್ಲಿಲ್ಲ ಮೇಡಮ್, ಒಂದನ್ನೂ ಮಾಡ್ಲಿಲ್ಲ. ಮಂಜುನಾಥ್ ಅವರೇ, ನೀವೇನಾದ್ರೂ ಪ್ರಿನ್ಸಿಪಲ್ ಜೊತೆ ಮಾತನಾಡ್ತೀರಾ ನೀವೇನಾದ್ರೂ? ಮೇಡಮ್ ಆ ಶಾಲೆಯಲ್ಲಿ ನನ್ನ ಮಗಳು ಈಗ 12 ವರ್ಷ ಆಯ್ತು ಓದಿ. ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲಾ ಪ್ರತಿಯೊಂದು ಕ್ಯಾಲೆಂಡರ್ ಅವ್ರು ಹೇಳಿದಾರ, ನಿಜ ಅದು. ಈಗ ಅದನ್ನ ನಾವು ದೊಡ್ಡ ವಿಷ ಬೀಜ ಬಿತ್ತಂಗ ಆಗುತ್ತೆ ಇದೆಲ್ಲ ಹೇಳಕ್ ಹೋದ್ರೆ. ಸಂಘಟನೆಗಳಿಗೆ ಸ್ವಲ್ಪ ಈ ಮಾಡ್ಲಿ ಇಲ್ಲ ಅಂತ ಹೇಳಲ್ಲ, ನೋಡಿ ತಿಳಿದು ಮಾಡ್ಬೇಕು ಶಾಲೆಗಳಿಗೆ. ಅವ್ರೆಲ್ಲಾನು ಮಾಡ್ತಾರೆ ಪ್ರತಿಯೊಂದು. ಈಗ ಮಾದರಷ್ಟೇ ಆಗ್ಬೋದು, ಎಲ್ಲಾನು ಪ್ರತಿಯೊಂದು ಕ್ಯಾಲೆಂಡರ್ ಇದೆಯಲ್ಲ ಅವ್ರು ಹೇಳಿ ಸತ್ಯ ಅದು. ಈಗ ಎಲ್ಲಾನು ಅದೇ ತರ ತೋರ್ಸೋದಕ್ಕೆ ತೋರ್ಸಿದ್ರೆ ಏನ್ ಈಗ ಒಳ್ಳೇದೇ ಅಲ್ವಾ? ಮಕ್ಳಿಗೆ ಅದು ಹಬ್ಬ ಯಾವ್ದು ಅದು ತಿಳುವಳಿಕೆ ಕೊಟ್ಟಾಗ ಆಗುತ್ತಲ್ವಾ? ನನ್ನ ಅನಿಸಿಕೆ ಅದು ಮೇಡಮ್. ಎಲ್ಲಾನು ವಿಷ ಬಿಚ್ಚೋದು, ಈ ಮಕ್ಕಳಲ್ಲಿ ವಿಷ ಬೀಜ ಬಿತ್ತೋದು ಈ ತರ ಮಾಡಿದ್ರೆ ಅದು ನೆಕ್ಸ್ಟ್ ತೊಂದರೆ ಆಗುತ್ತೆ ಅಂತ ನಾನು ತಾವ್ ಹೇಳೋದು. ಯಾವ್ದೇ ಮಕ್ಕಳಲ್ಲಿ ಈಗ್ಲಿಂದ ಅದನ್ನ ಮೆಂಟಲಿ ತುಂಬಾರ್ದು. ನಮ್ಗೆ ಈ ಧರ್ಮದವರು ಆ ಧರ್ಮದವರು ಅವ್ರು ಮಾತ್ರ ಆಚರಣೆ ಮಾಡ್ಬೇಕು, ಆ ತರದ್ದು ಯಾವ್ದು ಕೂಡ ಅವ್ರ ಮನಸ್ಸುಗಳಲ್ಲಿ ವೈಮನಸ್ಸು ಬರಬಾರ್ದು. ಎಲ್ರು ಕೂಡ ಒಗ್ಗಟ್ಟಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದಕ್ಕೆ ನಿಮ್ಮ ಸಮ್ಮತಿ ಕೂಡ ಇದೆ ಅಂತ ಹೇಳ್ತೀರಿ ಮಂಜುನಾಥ್ ಅವರೇ? ಎಲ್ಲಾನು ಮಾಡಿದಾರಲ್ಲ, ಈಗ ಏನು ವಿಷಯ ಮಾಡಿದ್ರೆ ನಾವು ಕೇಳ್ಬೋದಾಗಿತ್ತು ಮೇಡಮ್. ಪ್ರತಿಯೊಂದು ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದಾರೆ. ಅದಕ್ಕೆ ನಾವು ಪ್ರೋತ್ಸಾಹ ಕೊಡ್ಬೇಕು. ಮಕ್ಕಳಲ್ಲಿ ಈಗಲೇ ತುಂಬಿದ್ರೆ ಅದನ್ನ ಮುಂದಕ್ಕೆ ದೊಡ್ಡ ಪರಿಣಾಮ ಆಗುತ್ತೆ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸುಜಾ ಫಿಲಿಪ್ ಮೇಡಮ್ ಹಾಗೆ ಮಂಜುನಾಥ್ ಅವರ ಇಬ್ಬರಿಗೂ ಕೂಡ ಧನ್ಯವಾದಗಳು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇನ್ನು ನಮ್ಮ ಮನೆಯ ಬಳಿ ಜಿಹಾದಿಗಳು ಬಂದ್ರೆ ಕೋವಿಗಳು ಹೊರಗೆ ಬರುತ್ತೆ, ನಮ್ಮ ಮನೆಯಲ್ಲಿರುವಂತಹ ತೋಟದ ಕೋವಿಗಳು ಹೊರಗೆ ಬರಬೇಕಾಗುತ್ತೆ, ಈ ರೀತಿಯಾಗಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿಂದೂಪರ ಸಂಘಟನೆಯ ಮುಖಂಡ. ನಮ್ಮ ಮನೆಯ ಬಳಿ ಯಾರಾದ್ರೂ ಜಿಹಾದಿಗಳು ಬಂದ್ರೆ ನಮ್ಮ ಮನೆಯ ಒಳಗಡೆ ಇರುವಂತಹ ಕೋವಿಗಳು ಹೊರಗಡೆ ಬರ್ಬಿಡತ್ತೆ, ಸದ್ದು ಮಾಡುತ್ತೆ ಅನ್ನೋ ರೀತಿಯ ಎಚ್ಚರಿಕೆಯ ಕರೆಯನ್ನ ಕೊಟ್ಟಿದ್ದಾರೆ. ಹಿಂದೂಗಳ ಮನೆಯ ಅಂಗಳಕ್ಕೆ ಬರಬೇಕಾದ್ರೆ ಎಚ್ಚರಿಕೆಯಿಂದ ಯೋಚನೆ ಮಾಡಿ ಹೆಜ್ಜೆ ಇಡಿ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಕೂಡ ಗುಂಡನ್ನ ಹಾರಿಸ್ತೇವೆ ಅಂತ ಹೇಳಿದ್ದಾರೆ ಮುಖಂಡ. ಬಜರಂಗ ದಳದ ಸಂಘಟನೆಯ ಮುಖಂಡ ರಘು ಸಕಲೇಶ್ಪುರ ಕೊಟ್ಟಿರುವಂತಹ ಹೇಳಿಕೆ ಇದು. ಈ ಗುಂಡಿಟ್ಟು ಜಾನುವಾರವನ್ನ ಕೊಂದಿದ್ದಂತಹ ಈ ವಿಚಾರ ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ನಡೀತಾ ಇತ್ತು. ಸೊ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ಅದೇ ಹಿಂದೂಪರ ಸಂಘಟನೆಯ ಮುಖಂಡರೊಬ್ಬರು ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಮನೆಯ ಹಟ್ಟಿ ಹತ್ರ ಯಾರೇ ಒಬ್ಬ ಈ ರೀತಿಯಾದಂತಹ ಜಿಹಾದಿ ಬಂದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ತೋಟದ ಕೋವಿಗಳು ಹೊರಗಡೆ ಬರುತ್ತೆ ಅಂತ ಹೇಳುವಂತ ಎಚ್ಚರಿಕೆಯನ್ನು ಇವತ್ತು ನಾವು ಕೊಡ್ತಾ ಇದೀವಿ.
ಅಕಸ್ಮಾತ್ ಆಗಿ ನಮ್ಮ ಮನೆ ಹತ್ತಿರ ಇವತ್ತು ಬರ್ತಿರ್ತಕ್ಕಂತಹ ಮೀನಿನ ವ್ಯಾಪಾರಿ ಇರ್ಬೋದು, ತರಕಾರಿಯ ವ್ಯಾಪಾರಿ ಇರ್ಬೋದು, ಇವತ್ತೇ ಎಚ್ಚರಿಕೆಯಿಂದ ಇರಬೇಕು. ಹಿಂದೂಗಳ ಮನೆಯ ಅಂಗಣಕ್ಕೆ ಬರಬೇಕು ಅಂತ ಬಿಟ್ಟಂತ ಕೇಳಿದ್ರೆ ಎಚ್ಚರಿಕೆಯಿಂದ ಇರಿ, ಇಲ್ಲ ಅಂತ ಬಿಟ್ಟಂತ ಕೇಳಿದ್ರೆ ಇವತ್ತು ನಮ್ಮ ಮನೆಗಳಲ್ಲಿ ಇರ್ತಕ್ಕಂತಹ ಕೋವಿಲಿ ಇರ್ತಕ್ಕಂಥ ತೋಟದ ಕೋವಿಲು ಸಹ ಹೊರಗಡೆ ಬರುತ್ತೆ. ನಾವು ಸಹ ಗುಂಡನ್ನು ಹಾರಿಸ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಇವತ್ತು. ವೆಲ್ಕಮ್ ಬ್ಯಾಕ್. ಈ ಬೆಂಗಳೂರು ಮೈಸೂರು ಹೆದ್ದಾರಿ ಹೈವೇ ಇದೆಯಲ್ಲ, ಸೊ ಈ ಟೋಲ್ ವಿಚಾರವೇ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ಡಬಲ್ ಟೋಲ್ ನ ಶಾಕ್ ಎದುರಾಗಿದೆ. ಈ ಶ್ರೀರಂಗಪಟ್ಟಣದ ಬಳಿಯೂ ಕೂಡ ಇದೀಗ ಟೋಲ್ ಸಂಗ್ರಹವನ್ನ ಶುರು ಮಾಡಿದ್ದಾರೆ. ಗಣಂಗೂರು ಟೋಲ್ ನಲ್ಲಿ 80 ರೂಪಾಯಿ ಸಂಗ್ರಹಕ್ಕೆ ವಿರೋಧ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಯಿತು. ಕನ್ನಡ ಪರ ಸಂಘಟನೆಗಳವರು ಇದನ್ನ ಮಾಡಲೇಬಾರದು, ಈ ನೆಟ್ಟಿಗೆ ಸದ್ಯಕ್ಕೆ ಅವೈಜ್ಞಾನಿಕ ಕಾಮಗಾರಿಯನ್ನ ನಡೆಸಿಬಿಟ್ಟು ಜನರಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಫೆಸಿಲಿಟಿಗಳನ್ನ ಕೂಡ ಕೊಟ್ಟಿಲ್ಲ. ಮತ್ತೊಂದು ಕಡೆಗೆ ಆಕ್ಸಿಡೆಂಟ್ಗಳ ಮೇಲೆ ಆಕ್ಸಿಡೆಂಟ್ಗಳಾಗ್ತಾ ಇದೆ, ಅಪಘಾತಗಳಾಗ್ತಾ ಇದೆ ಈ ಹೆದ್ದಾರಿ ಚಾಲಕ ಕೊಟ್ಟಾಗಿಂದಲೂ ಕೂಡ. ಸೊ ಅವೈಜ್ಞಾನಿಕ ಕಾಮಗಾರಿಯನ್ನ ಮೊದಲು ಸರಿಪಡಿಸಿ ಅದಾದ ಮೇಲೆ ನೀವು ಟೋಲ್ ದರವನ್ನ ಜಾಸ್ತಿ ಮಾಡಿ ಕೇಳಿ, ನಾವು ಬೇಡ ಅನ್ನಲ್ಲ ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು ಕೂಡ ಈ ಹಿಂದಿನಿಂದಲೂ ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ, ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಮಂಡ್ಯ ಜಿಲ್ಲೆಯ 55 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇವತ್ತಿನಿಂದಲೇ ಜೀಪು, ಕಾರುಗಳು ಸೇರಿದಂತೆ ಲಘು ವಾಹನಗಳಿಗೆ 80 ರೂಪಾಯಿ ಟೋಲ್ ಅನ್ನ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಈ ಬಿಡದಿ ಬಳಿ ಟೋಲ್ ಕಟ್ಟಿ ಇಲ್ಲೂ ಕಟ್ಟಬೇಕಾ ಅಂತ ಹೇಳಿ ಜನ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದುಬಾರಿ ಟೋಲ್ ಶುಲ್ಕಕ್ಕೆ ಪ್ರಯಾಣಿಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳ್ಕೊಳ್ಳಿಕ್ಕೆ ದೊಡ್ಡದಾಗಿ ಜನರಿಗೋಸ್ಕರ ಮಾಡಿದಂತಹ ವ್ಯವಸ್ಥೆ ಅಂತ ಹೇಳ್ತಾರೆ. ಈಗ ನೋಡಿದ್ರೆ ಸಿಕ್ಕ ಕಡೆಗಳಲ್ಲೆಲ್ಲ ಕೂಡ ಟೋಲ್ ದರವನ್ನ ಸಂಗ್ರಹ ಮಾಡ್ತಿದ್ದಾರೆ ಅನ್ನೋ ಆರೋಪ. ಆಕ್ಸಿಡೆಂಟ್ಗಳು ಆಗಿದೆ, ಎಷ್ಟೋ ಸಾವು ನೋವುಗಳು, 100 ಸಾವು ನೋವುಗಳು ಆಗಿದೆ. ಇದುವರೆಗೂ ಅದಕ್ಕೆ ಪರಿಹಾರ ಕಂಡಿಡ್ಕೊಂಡು ಮೂಲಭೂತ ಸರ್ಕಾರಗಳಿಗೆ ಏನ್ ಮಾಡ್ಬೇಕಂತ ಇದ್ ಮಾಡ್ತಾ ಇಲ್ಲ. ಇವಾಗ ಆಲೆ ಓಪನ್ ಮಾಡಿ ಟೋಲ್ ವಸೂಲಿ ಮಾಡ್ತಿದ್ದಾರೆ. ಆದ್ರೆ ಇವಾಗ ಮೂಲಭೂತ ಸರ್ಕಾರಕ್ಕೆ ಪ್ಲಾನ್ ಮಾಡ್ತಿದಾರಂತೆ. ಇವಾಗ ಅವರು ಪ್ರತಾಪ್ ಸಿಂಹ ಅವರು ಇವಾಗ ಪ್ಲಾನ್ ಮಾಡ್ತಿದಾರಂತೆ. ಇಷ್ಟ ದಿನ ಏನ್ ಮಾಡ್ತಿದ್ರು, ಮಂಡ್ಯ, ರಾಮನಗರ ಅವ್ರ ಮೇಲೆ ಸಮಾಧಿ ಕಟ್ಟಾಯ್ತು ಅವರು ಎಲ್ಲ ತವಿನುವೆ. ಆಮೇಲೆ ಪಾಪ ಬೀದಿ ವ್ಯಾಪಾರಿಗಳದು ಉಂಟಾಯ್ತು. ಅವರು ಯಾರು ಪಾಪ ಹೋಟ್ಲ ಉದ್ಯಮ ಆಗ್ಬೋದು, ಎಲ್ಲ ಉದ್ಯಮಗಳು ಉಂಟಾಯ್ತು. ಅಲ್ಲಿ ಏನು ಅನುಕೂಲತೆ ಇಲ್ಲ. ಬರೀ ಮೈಸೂರು ಅಭಿವೃದ್ಧಿ ಒಂದು ಯೋಚನೆ ಮಾಡಿದ್ದಾರೆ ಹೊರತು 2 ಜಿಲ್ಲೆಯ ಅನ್ಯಾಯಕ್ಕೆ ಮಾತ್ರ ಪ್ರತಾಪ್ ಸಿಂಹ ಅವರೇ ನೇರ ಕಾರಣ ಆಗಿದ್ದಾರೆ. ಮೂಲಭೂತ ಸರ್ಕಾರ ಫಸ್ಟ್ ಇದ್ ಮಾಡ್ಕೊಡಿ. ಪ್ರತಿಯೊಂದು ಏನೈತೆ ಮೂಲಭೂತ ಸರ್ಕಾರ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬೇಕಾದ್ರೆ ಆಮೇಲೆ ಮಾಡಿ, ಸರಿನಾ? ಅದು ಈಗತ್ತಿತ್ತವು ಹಾಗೆ ಇವಾಗ ಎಷ್ಟೊಂದು ದರ ಫಿಕ್ಸ್ ಮಾಡಿದ್ರು, ಇವಾಗ ಇನ್ನೊಂದು ದರ ಫಿಕ್ಸ್ ಮಾಡಿದ್ರು ಹೆಚ್ಚು. ಇದಕ್ಕೆ ಏನಕ್ಕೆ ಸರ್ ಅದು ಎಷ್ಟು ಅಪ್ ಅಂಡ್ ಡೌನ್ ಅಂದ್ರೆ 600 ಟೋಲ್ ಆಯ್ತಲ್ಲ. ದುಬಾರಿ ಆಯ್ತಲ್ವಾ, ಜಾಸ್ತಿ ಆಯ್ತು. ರಸ್ತೆ ಸರಿಯಾಗಿದ್ಯಾ? ರಸ್ತೆ ಸರಿಯಾಗಿದೆ, ಬಟ್ ಟೋಲ್ ಜಾಸ್ತಿ ಆಯ್ತು. ಟಾಯ್ಲೆಟ್ ಇಲ್ಲ, ಆಮೇಲೆ ಮಕ್ಕಳಿಗೆ ಏನಾರ ಊಟ ಗಿಡ ತಿಂಡಿ ಅಥವಾ ಏನೋ ಮಾಡ್ಸೋಣ ಅಂದ್ರೆ ಏನೂ ಇಲ್ಲ. ಅದೇ ಪ್ರಾಬ್ಲಮ್ ಇರೋದು. ಅದೇ ದುಬಾರಿನಾ? ಹೌದು ಸರ್, ಟೋಲ್ ಜಾಸ್ತಿ. 485 ರೂಪಾಯಿ ಕೊಡು. ಹೌದು, ಜಾಸ್ತಿ ಆಯ್ತು. ಕಟ್ಟಿದ್ರ? ಈಗ ಕಟ್ಟಿದ್ದೀವಿ. ಎಷ್ಟು ಕಟ್ಟ? ಇನ್ನು ದಶಪಥ ಹೈವೇನಲ್ಲಿ ಮೊದಲ ದಿನವೇ ಅವಾಂತರ ಆಗಿದೆ. ಟೋಲ್ನಲ್ಲಿ ಕೈ ಕೊಟ್ಟಿದ್ದ ಸ್ಕ್ಯಾನರ್ಗಳು ಫಾಸ್ಟ್ಯಾಗ್ ಸ್ಕ್ಯಾನ್ ಮಾಡೋದಕ್ಕೆ ಸಿಬ್ಬಂದಿ ಪರದಾಟವನ್ನ ನಡೆಸುವಂತಹ ಪರಿಸ್ಥಿತಿ ಉಂಟಾಗಿದೆ. ಯಾಕಂದ್ರೆ ಎಲ್ಲಾ ವೆಹಿಕಲ್ಗಳು ಆಲ್ಮೋಸ್ಟ್ ಫಾಸ್ಟ್ಯಾಗ್ ಅನ್ನು ಹೊಂದಿರ್ತವೆ, ಆದ್ರೆ ಆ ಟೋಲ್ ಭಾಗದಲ್ಲಿ ಸರಿಯಾಗಿ ಸ್ಕ್ಯಾನರ್ಗಳೇ ವರ್ಕ್ ಆಗ್ತಿಲ್ವಂತೆ. ಪಾಪ ಸಿಬ್ಬಂದಿ ಏನ್ ಮಾಡ್ತಾರೆ, ಪರದಾಡಬೇಕಾಗಿರುವಂತಹ ಪರಿಸ್ಥಿತಿ. ಫಾಸ್ಟ್ಯಾಗ್ ನಲ್ಲಿ ಹಣ ಇದ್ರೂ ಕೂಡ ಸ್ಕ್ಯಾನ್ ಆಗದೆ ಮತ್ತೊಂದು ಕಡೆಗೆ ಸವಾರರು ಕೂಡ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಟೋಲ್ ಸಿಬ್ಬಂದಿ ವಿರುದ್ಧ ಭಾರಿ ಆಕ್ರೋಶವನ್ನ ವಾಹನ ಸವಾರರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಕಾರಣಕ್ಕೋಸ್ಕರ ಫಾಸ್ಟ್ಯಾಗ್ ಅನ್ನ ತಗೊಂಡ್ಬಂದ್ರು, ಬಟ್ ಅದು ಕೂಡ ಇಲ್ಲಿ ಸ್ಕ್ಯಾನರ್ಗಳು ವರ್ಕ್ ಆಗ್ತಿಲ್ವಂತೆ. ಅಲ್ಲ, ಆಟೋಮೆಟಿಕ್ ಕಟ್ ಮಾಡ್ಕೊತಾರೆ. ಅಟ್ಲೀಸ್ಟ್ ಕೊಡೋದಾದ್ರೆ ನಾವು ಒಂದ್ ಹತ್ರ ಕೊಡ್ಬಿಟ್ಟು ಹೋಗ್ತಾ ಇರ್ತೀವಿ, 2 ಹತ್ರ ಆಟೋಮೆಟಿಕ್ ಕಟ್ ಮಾಡ್ಕೊಂಡ್ಬಿಟ್ಟಿದ್ರು. ಡಬಲ್ ಟೋಲ್ ಕನ್ನಡದಲ್ಲಿ ಒಬ್ಬ ಇಲ್ಲ ಅಲ್ಲಿ ಮಾತ್ರ ತಗೊಳ್ಳೋ ಮಾತಾಡಿದವರು. ಅದಕ್ಕೆ ನೋಡಿ ಎಲ್ಲ ಅಟ್ಲೀಸ್ಟ್ ಕೆಲಸ ಮಾಡೋದು. ಸ್ಕ್ಯಾನ್ ಸರಿ ಆಗ್ತಾ ಇಲ್ಲ. ಡಬಲ್ ಕಟ್ಟಿಸ್ತಾ ಅಲ್ಲ, ಡಬಲ್ ಆಗಲ್ಲ, ಡಬಲ್ ಕಟಿಂಗ್ ಆಗಲ್ಲ. ಫಾಸ್ಟ್ಯಾಗ್ ಅಲ್ಲಿ ಅಮೌಂಟ್ ಇದ್ರೂ ಕೂಡ ಸ್ಕ್ಯಾನ್ ಆಗ್ತಾ ಇಲ್ಲ, ಹಾಗಾಗಿ ಒಂದು ಡಬಲ್ ಇದು ಮಾಡ್ತಾ ಇದ್ದಾರೆ. ಸಾಫ್ಟ್ವೇರ್ ಪ್ರಾಬ್ಲಮ್. ಅಲ್ಲ, ಇದು ವೆಹಿಕಲ್ನವ್ರಿಗೆ ಏನು ತೊಂದರೆ ಆಗೋದಿಲ್ಲ. ಕಟ್ ಆಗ್ಲಿಲ್ಲ ಅಂದ್ರೆ ಗಾಡಿ ಹಿಂಗ ಹೋಗಕ್ಕೆ ಬಿಟ್ಬಿಡ್ತಾರೆ. ದುಡ್ಡು ಡಬಲ್ ತಗೊಳ್ತಾ ಇದ್ದಾರೆ. ಫಾಸ್ಟ್ಯಾಗ್ ಇಲ್ಲ, ಫಾಸ್ಟ್ಯಾಗ್ ಇದ್ದು ಹಣ ಇದ್ದು ಕೂಡ ಸ್ಕ್ಯಾನ್ ಆಗ್ತೇನೆ ಬ್ಲಾಕೇಶನ್ ತೋರಿಸ್ತಾ ಇದೆ ಅಂತ. ಅಲ್ಲ, ಅದಕ್ಕೆ ಏನ್ ಇದು ಸುಧಾರಣೆ ಮಾಡಬೇಕು, ನಾವುಗಳು ಮಾಡ್ತೀವಿ. ಇನ್ನು ಮೈಸೂರು ಬೆಂಗಳೂರು ಹೆದ್ದಾರಿ 2ನೇ ಟೋಲ್ ಸಂಗ್ರಹ ವಿಚಾರಕ್ಕೆ ಸಚಿವ ಚಲುವರಾಯಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಇದು ಕೇಂದ್ರ ಸರ್ಕಾರದ ಉದ್ದಟತನ, ಜನರಿಗೆ ಟೋಲ್ ಕಟ್ಟದಂತೆ ಕರೆ ನೀಡಲಾಗಿದೆ. ಟೋಲ್ ಸಂಗ್ರಹ ವಿರೋಧಿ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ರು. ಟೋಲ್ ಸಮಸ್ಯೆ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ತರಲಾಗಿದೆ ಅಂತ ಕೂಡ ಹೇಳಿದ್ರು. ಟೋಲು ಕಟ್ಟಬಾರ್ದು ಅಂತೇಳಿ ಹೇಳಿದೀವಿ.
ನೋಡೋಣ ಏನೇನು ನಡೆಯುತ್ತೆ ನಾಳೆಯಿಂದ. ರೈತರು ಹೋರಾಟ ಮಾಡ್ತಾ ಇದ್ದಾರೆ ಸರ್, ತಾವು ನಾಳೆಯಿಂದ ಹೌದು, ಖಂಡಿತ ನಾವು ಸಹ ಟೋಲನ್ನು ಕಲೆಕ್ಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ವಿರೋಧ ಇದೆ. ನಮ್ಮ ಅಧಿಕಾರಿಗಳು ಸಹ ಈಗಾಗಲೇ NHAನವರಿಗೆ ಸೂಚನೆ ಕೊಟ್ಟಿದ್ದಾರೆ. ಆದರೂ ಸಹ ಅವ್ರು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಮಾತ್ರ ಓಡಾಡಲ್ಲ, ಅಲ್ಲಿ ಮಂಡ್ಯದವರಿಗೆ ಅಲ್ಲಿ ಸರ್ವಿಸ್ ರೋಡು ಅದು ಇದು ಬೇಕೋ ಅಟ್ಟು ಓಡಾಡ್ತಾರೆ. ನಿಜವಾಗಿ ತೊಂದರೆ ಆಗ್ತಕ್ಕಂಥದ್ದು ಬೆಂಗಳೂರಿಂದ ಮೈಸೂರಿಗೆ ಬರ್ತಕ್ಕಂಥ ಟೂರಿಸ್ಟ್ನವ್ರು ಇರ್ಬೋದು, ಈ ಭಾಗದ ತಮಿಳ್ನಾಡಿಗೆ ಹೋಗೋರು, ಕೇರಳಕ್ಕೆ ಹೋಗೋರು, ಚಾಮರಾಜನಗರ, ಮೈಸೂರು, ಮಡಿಕೇರಿ ಎಲ್ಲರಿಗೂ ತೊಂದರೆ ಆಗುತ್ತೆ ಮೇಜರಾಗಿ. ಸೊ ನಮಗಿಂತ ಜಾಸ್ತಿ ಈ ಭಾಗಕ್ಕೆ ತೊಂದರೆ ಆಗುತ್ತೆ. ಹೇಳಿದ್ನಲ್ಲ ಸರ್, ಸೊ ನಾನು ಅಲ್ಲಿಗೆ ಹೋಗಲ್ಲ, ಬಟ್ ಆದರೆ ಇದಕ್ಕೇನಾದ್ರು ಒಂದು ರೆಮಿಡಿ ಹುಡುಕ್ತೀವಿ, ದಾರಿ ಹುಡುಕ್ತೀವಿ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಅದೇ ಟೋಲ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಸುನಿಲ್ ಗೌಡ. ಸುನಿಲ್, ಒಂದ್ ಕಡೆಗೆ ಟೋಲ್ ದರವನ್ನ ಜಾಸ್ತಿ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ, ಅದರ ಜೊತೆಗೆ ನೆಟ್ಟಿಗೆ ಸ್ಕ್ಯಾನರ್ಗಳು ಕೂಡ ವರ್ಕ್ ಆಗ್ತಾ ಇಲ್ಲ, ವಾಹನ ಸವಾರರು ಪರದಾಡಬೇಕಾಗಿರುವಂತಹ ಪರಿಸ್ಥಿತಿ ಇರುತ್ತೆ. ಹೆಂಗ್ ಕಂಡು ಬರ್ತಾ ಇದೆ ಅಲ್ಲಿ ಚಿತ್ರಣ? ವಾಹನ ಸವಾರರು ಏನ್ ಹೇಳ್ತಿದ್ದಾರೆ? ಖಂಡಿತ ಶ್ರುತಿ, ಬೆಳಗಿನಿಂದ ಸಾಕಷ್ಟು ಪ್ರಯಾಣಿಕರೇನಿದ್ದಾರೆ ಅವರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಕಡೆ ದುಬಾರಿ ಶುಲ್ಕ, ಮತ್ತೊಂದು ಕಡೆ ಸ್ಕ್ಯಾನರ್ ವರ್ಕ್ ಆಗದೆ ಇರುವಂತದ್ದು. ವಾಹನ ಸವಾರರು ಸಾಲುಗಟ್ಟಿ ನಿಂತಿದ್ದಾರೆ ಗಣಗೂರು ಟೋಲ್ನಲ್ಲಿ. ಹೀಗಾಗಿ ಸಾಕಷ್ಟು ವಾಹನ ಸವಾರರು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ದುಬಾರಿ ಶುಲ್ಕವನ್ನ ಕೊಟ್ಟರೂ ಕೂಡ ಟೋಲ್ನಲ್ಲಿ ಸಾಲುಗಟ್ಟಿ ನಿಲ್ಬೇಕಾದಂತ ಅನಿವಾರ್ಯತೆ ಪರಿಸ್ಥಿತಿ ನಮಗೆ ಎದುರಾಗಿದೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಜನಪ್ರತಿನಿಧಿಗಳು ಸರ್ಕಾರದ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ನಿಟ್ಟಿನಲ್ಲೇ ಬೆಳಗ್ಗೆಯಿಂದ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇರುವಂತದ್ದು. ಹಾಗೆ ನಮ್ಮ ಜೊತೆ ಒಂದಷ್ಟು ಶ್ರುತಿ ಪ್ರತಿಭಟನಾಕಾರ ಅಂದ್ರೆ ಹೋರಾಟಗಾರರು ಕೂಡ ಇಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಕೂಡ ಮಾಡ್ತೀನಿ. ಸರ್, ನಿಮ್ಮ ಹೋರಾಟ ಯಾಕೆ ಸರ್? ನಮ್ಮ ಹೋರಾಟ ಈ ದುಬಾರಿ ಟೋಲ್ ಶುಲ್ಕ ಏನಿದೆ, ಇದು ನೇರವಾಗಿ ಸರ್ಕಾರ ಸಾರ್ವಜನಿಕರ ಮೇಲೆ ಹೊರೆಯನ್ನು ಹೊರಿಸ್ತಾ ಇದೆ, ವಸೂಲಿಯನ್ನ ಮಾಡ್ತಾ ಇದೆ. ದರೋಡೆ, ಹಗಲು ದರೋಡೆ ಅಂತ ಅಂದ್ರೂ ಸುಳ್ಳಾಗ್ಲಿಕ್ಕಿಲ್ಲ, ಸತ್ಯವಾದ ಮಾತು. ನಾವು ಆಗ್ಲೇ ಜೂನ್ 24ನೇ ತಾರೀಕು ಬೆಂಗಳೂರಿನ ಕಣ್ಮಿಣ್ಕಿ ಟೋಲ್ ಹತ್ರ ಬೃಹತ್ ಹೋರಾಟನೆ ಮಾಡಿ, ಎಲ್ಲ ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ ಒಂದು ಹೋರಾಟವನ್ನ ಮಾಡಿ 15 ದಿನಗಳ ಗಡುವು ಕೊಟ್ಟಿದ್ದೀವಿ. ಅಂದ್ರೆ 10ನೇ ತಾರೀಕಿಂದ 15ನೇ ತಾರೀಕು ಈ ತಿಂಗಳು ಬೃಹತ್ ಹೋರಾಟಕ್ಕೆ ಸಜ್ಜಾಗ್ತೀವಿ. ನೀವು ಟೋಲ್ ದರವನ್ನ ಕಡಿಮೆ ಮಾಡಬೇಕು ಅಂತ ಮೊದಲನೇ ಒಂದು ಮೆಮೊರಂಡಮ್ ಕೊಟ್ಟಿದ್ದೀವಿ. ಅದು ರಿಸೀವ್ ಮಾಡ್ಕೊಂಡಿದ್ರೆ ಇನ್ನೂ ಹಿಂಬರ ಕಳಿಸಿಲ್ಲ. ಈಗ ನೋಡಿ, ಯಾವುದೇ ಒಂದು ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ, ಸರ್ವಿಸ್ ರಸ್ತೆ ಇಲ್ಲಿ ತನಕನೂ ಕೊಟ್ಟಿಲ್ಲ. ಮತ್ತೆ ಹಾಸ್ಪಿಟಲ್ ವ್ಯವಸ್ಥೆ ಇರ್ಬೋದು, ಆಂಬುಲೆನ್ಸ್ ವ್ಯವಸ್ಥೆ ಇರ್ಬೋದು, ಅಥವಾ ಕನ್ನಡಿಗರಿಗೆ ಸ್ಥಳೀಕರಿಗೆ ಉದ್ಯೋಗ ಕೊಡುವಂತ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡದೇನೆ ನೇರವಾಗಿ ಚುನಾವಣೆಯಲ್ಲಿ ಭ್ರಷ್ಟ ರಾಜಕಾರಣಿಗಳು ಏನು ಚುನಾವಣೆಯಲ್ಲಿ ಹಣವನ್ನ ಖರ್ಚು ಮಾಡಿ ಗೆದ್ದು ಬಂದಿದ್ದಾರೆ ಅದನ್ನ ಬರ್ಸ್ಕೊಳ್ಳೋ ನಿಟ್ಟಿನಲ್ಲಿ ಹಗಲು ದರೋಡೆಯ ಮತದಾರರ ಮೇಲೆ ಹಾಕ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೇರವಾಗಿ ಕೇಂದ್ರ ಸರ್ಕಾರ, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರಕ್ಕೂ ಸಹ ನಾನು ಆರೋಪವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಎರಡು ಸರ್ಕಾರ ಇದು. ಈ ಟೋಲ್ ಉದ್ಘಾಟನೆ ಆದ ಮೊದಲನೇ ಹಂತದ ಟೋಲ್ ಉದ್ಘಾಟನೆ ಸಂದರ್ಭದಲ್ಲಿ ಬಿಜೆಪಿ ಡಬಲ್ ಇಂಜನ್ ಸರ್ಕಾರ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಬುಡೆ ಬಿಟ್ಕೊಂಡು ಬಂದ್ರು. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನವರು, ಇವತ್ತು DK ಶಿವಕುಮಾರ್ ಇರ್ಬೋದು ಅಥವಾ ಕಾಂಗ್ರೆಸ್ನವರು, JDSನವರು ಪ್ರತಿಭಟನೆಯನ್ನ ಮಾಡಿದ್ರು ಮೊದಲನೇ ಹಂತದ ಟೋಲ್ನಲ್ಲಿ. ಇವತ್ತು ಎರಡನೇ ಹಂತದ ಟೋಲ್ದಲ್ಲಿ ಹೊರೆ ಮೇಲೆ ಹೊರೆ, ಬರೆ ಮೇಲೆ ಬೆಲೆ, ವಂಚನೆ ಮೇಲೆ ವಂಚನೆ ಮಾಡ್ತಾ ಇದ್ರು ಸಹ ಈ ಬಿಜೆಪಿ ಮಾಡ್ತಾ ಇರತಕ್ಕಂತ ಧೋರಣೆಗೆ ಕಾಂಗ್ರೆಸ್ನವರು ಬೀದಿಗಿಳಿತಾ ಇಲ್ಲ. ಇವತ್ತು ಚುನಾವಣೆ ಆಯಿತು, ಚುನಾವಣಾ ಪೂರ್ವದಲ್ಲಿ ಚುನಾವಣೆ ಗಿಮಿಕ್ಕೋಸ್ಕರ ಬಂದು ನಿಂತಿದ್ರೆ ವಿನಃ ಇವತ್ತು ಅವ್ರದೇ ಸರ್ಕಾರ ಇದೆ. ಸ್ಥಳೀಯ ಕರ್ನಾಟಕದಲ್ಲಿ, ಸ್ಥಳೀಯ ಭಾಗದಲ್ಲಿ ನಮ್ಮ ರೈತರಿಗೆ, ಕಾರ್ಮಿಕರಿಗೆ ಹೊರೆ ಆಗ್ತದೆ. ಹಾಗಾಗಿ ನಿಮ್ಮ ಕೇಂದ್ರದ ಟೋಲ್ ವಿರೋಧ ನೀತಿಯನ್ನ ನೀವು ಉತ್ತರ ಭಾರತದಲ್ಲಿ ಇಟ್ಕೊಳ್ಳಿ, ನಮ್ಮ ಕರ್ನಾಟಕದಲ್ಲಿ ಇಟ್ಕೊಳ್ಬೇಡಿ ಅಂತ ಅಂದ್ಬಿಟ್ಟು ವಾರ್ನ್ ಮಾಡಬೇಕಾಗಿತ್ತು. ಈ ನೆಲ ನಮ್ದು, ಜಲ ನಮ್ದು, ಇಲ್ಲಿ ಕೆಲಸ ನಮಗ್ ಸಿಗಬೇಕು. ಮತ್ತೆ ಅತಿ ಕಡಿಮೆ ದರದಲ್ಲಿ ಇವತ್ತಾಗಲೇ ರಸ್ತೆ ತೆರಿಗೆಯನ್ನ ನಾವು ವಾಹನವನ್ನ ಕೊಂಡುಕೊಳ್ಳುವಂತ ಸಂದರ್ಭದಲ್ಲಿ ಸಂಪೂರ್ಣವಾದ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿರ್ತೀವಿ ವೈಟ್ ಬೋರ್ಡ್ಗೆ. ಮತ್ತೆ ಯೆಲ್ಲೋ ಬೋರ್ಡ್ ಕಮರ್ಷಿಯಲ್ ವೆಹಿಕಲ್ಗಳಿಗೆ 3 ತಿಂಗಳು 6 ತಿಂಗಳು ವಾರ್ಷಿಕವಾಗಿ ನಾವು ತೆರಿಗೆಯನ್ನು ಕಟ್ಕೊಂಡು ಬಂದ್ರೆ ರಸ್ತೆಗೋಸ್ಕರ ತೆರಿಗೆ ಕಟ್ತಾ ಇರ್ತಕ್ಕಂಥದ್ದು. ರಸ್ತೆ ತೆರಿಗೆ ಕಟ್ಟು ಸಹ ಇವತ್ತು ಟೋಲ್ ಬರೆ ಆಗ್ತಾ ಇರ್ತಕ್ಕಂಥದ್ದು ಇದು ಕಾನೂನು ಬಾಹಿರ ಚಟುವಟಿಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಟೋಲ್ ಮೇಲೆ ಏರಿಸಿರ್ತಕ್ಕಂಥ ಏರಿಕೆಯನ್ನ ಕಡಿಮೆ ಮಾಡಬೇಕು ಅಂದ್ಬಿಟ್ಟು ಕರ್ನಾಟಕ ಸಂಘಟನೆಗಳ ಸಮಿತಿ, ಮಂಡ್ಯ ರಕ್ಷಣಾ ವೇದಿಕೆ ಮತ್ತೆ ಕರ್ನಾಟಕ ಕಾರ್ಮಿಕ ಪರಿಷತ್ತು, ಈ ಹಲವಾರು ಸಂಘಟನೆಗಳ ಪರವಾಗಿ ನಾನು ವಿನಂತಿಯ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನೀಡಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮೇಲ್ಕೋಟೆ ಬೆಟ್ಸ್ವಾಮಿಗೌಡ, ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು, ಕರ್ನಾಟಕ ಸಂಘಟನೆಗಳ ಸಮಿತಿಯ ಅಧ್ಯಕ್ಷರು. ಹಾಗೆ ಶ್ರುತಿ, ನೀವೀಗ ಗಮನಿಸಬಹುದು ದೃಶ್ಯಾವಳಿಗಳನ್ನ. ಟೋಲ್ನಲ್ಲಿ ಯಾವ ರೀತಿ ವಾಹನಗಳು ಬೆಳಗ್ಗೆಯಿಂದ ಮೂವ್ ಆಗ್ತಾ ಇರುವಂತದ್ದು. ಅಂದ್ರೆ
ಇವತ್ತು ಆರಂಭವಾಗಿರುವಂತಹ ಈ ಟೋಲ್ನಲ್ಲಿ ಹಣವನ್ನ ಪೇ ಮಾಡಿ ಅಂದ್ರೆ ಫಾಸ್ಟ್ಯಾಗ್ ಮೂಲಕ ಹಣವನ್ನ ಪೇ ಮಾಡಿ ಎಲ್ಲರೂ ಕೂಡ ಹೋಗ್ತಾ ಇರುವಂತದ್ದು. ಹಾಗೆ ಶ್ರುತಿ ಮಾತನಾಡಿಸುವಂತ ಕೆಲಸವನ್ನ ಕೂಡ ನಾನು ಮಾಡ್ತೀನಿ. ಇಲ್ಲೊಬ್ರು ಟೋಲ್ ಕಟ್ಟಿ ಹೋಗ್ತಾ ಇರುವಂತದ್ದು. ಸರ್, ಇವತ್ತು ಪ್ರಥಮವಾಗಿ ಇಲ್ಲಿ ಟೋಲ್ ಆರಂಭವಾಗಿರುವಂತದ್ದು. ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಬ್ಯಾಂಗ್ಳೂರಿಂದ. ಬ್ಯಾಂಗ್ಳೂರ್ ಹತ್ರನೂ ಕಟ್ಟಿದ್ರಾ? ಕಟ್ಟಿದೀವಿ. ಇಲ್ಲಿ ಎಷ್ಟು ಕೊಟ್ರಿ? ಇಲ್ಲಿ ಕಟ್ಟಾದ್ಮೇಲೆ ಗೊತ್ತಾಗುತ್ತೆ, ಮೆಸೇಜ್ ಗೊತ್ತಾಗುತ್ತೆ. ಅಲ್ಲಿ ಎಷ್ಟು ಕಟ್ಟಿದ್ರಿ? ಅಲ್ಲೂ ಅಷ್ಟೇ, ಅಲ್ಲಿಂದ ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ಅದಾದ ನಂತರ ನಮಗೆ ಮೊಬೈಲ್ ಮೆಸೇಜ್ ಬಂದ್ಮೇಲೆ ಗೊತ್ತಾಗುತ್ತೆ. ಬೆಂಗಳೂರಿಂದ ಬರ್ತಾ ಇದ್ದಾರೆ. ಸೊ ಏನು ವಾಹನ ಸವಾರರು ಕೂಡ ಏನು ಅಲ್ಲೂ ಕೂಡ ಟೋಲ್ ಅನ್ನ ಕಟ್ಟಿದೀವಿ ಮತ್ತೆ ಇಲ್ಲೂ ಕೂಡ ಟೋಲ್ ಅನ್ನ ಪೇ ಮಾಡ್ತಿದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಶ್ರುತಿ. ಓಕೆ ಸುನಿಲ್, ಥ್ಯಾಂಕ್ ಯು ತಮ್ಮೆಲ್ಲ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಇವತ್ತಿನಿಂದ ಅನ್ನಭಾಗ್ಯ ಹಾಗೆ ಗೃಹ ಜ್ಯೋತಿ ಯೋಜನೆ ಜಾರಿಗೆ ಬರ್ತಾ ಇದೆ. ಇವತ್ತು 5 ಕೆಜಿ ಅಕ್ಕಿ ಜೊತೆಗೆ 5 ಕೆಜಿಗೆ ಏನು ಅಮೌಂಟ್ ಅನ್ನ ಕೊಡ್ತಾ ಇದ್ರು, 34 ರೂಪಾಯಿ 1 ಕೆಜಿ ಅಕ್ಕಿ ರೀತಿಯಲ್ಲಿ 5 ಕೆಜಿಗೆ 170 ರೂಪಾಯಿ. ಸೊ ಅದನ್ನ ವರ್ಗಾವಣೆ ಮಾಡ್ತಾರೆ, ಅಂದ್ರೆ ಅಕೌಂಟ್ಗೆ ಹಾಕ್ತಾರೆ. ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಇರ್ತಾರಲ್ಲ, ಸೊ ಅವರ ಮನೆಯ ಯಜಮಾನರಿಗೆ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ. ಇವತ್ತಿನಿಂದಲೇ ಗೃಹ ಜ್ಯೋತಿ ಗ್ಯಾರಂಟಿ ಭಾಗ್ಯ ಕೂಡ ಅನ್ವಯ ಆಗುತ್ತೆ. ಅಂದ್ರೆ ಮಧ್ಯರಾತ್ರಿ 12 ಗಂಟೆಯಿಂದ ಈಗಾಗಲೇ ಶುರು ಆಗ್ಬಿಟ್ಟಿದೆ. ಸೊ ಈ ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಸಿಗುತ್ತೆ. ಅದರಲ್ಲೂ 200 ಯೂನಿಟ್ ಒಳಗಡೆ ವಿದ್ಯುತ್ ಅನ್ನ ಬಳಕೆ ಮಾಡಿದ್ರೆ ನೀವು ಈ ತಿಂಗಳ ಅಂದ್ರೆ ಜುಲೈ ತಿಂಗಳ ಬಿಲ್ ಅನ್ನ ಮುಂದಿನ ತಿಂಗಳಲ್ಲಿ ಕಟ್ಟೋ ಹಂಗಿಲ್ಲ. ಶಕ್ತಿ ಯೋಜನೆ ಆದ ಮೇಲೆ ಇದು 2ನೇ ಯೋಜನೆ ಜಾರಿಯಾಗಿರೋದು. ಸೊ ಮತ್ತೊಂದು ಕಡೆಗೆ ಅನ್ನಭಾಗ್ಯ ಯೋಜನೆ ಕೂಡ ಜಾರಿಯಲ್ಲಿರೋದ್ರಿಂದ ಸೊ ಇವತ್ತು ಅಕ್ಕಿ ಕೊಡಬಹುದು, ಅಥವಾ ಯಾಕಂದ್ರೆ ಅಕ್ಕಿ ಈಗ ಆಲ್ರೆಡಿ ಸೊಸೈಟಿಗಳಿಗೆ ಊರುಗಳಿಗೆ ಸರಬರಾಜು ಆಗಿರುತ್ತೆ. ಸೊ ಅವರು ಒಂದು ದಿನಾಂಕವನ್ನು ಫಿಕ್ಸ್ ಮಾಡ್ತಾರೆ. 2-3 ದಿನಗಳ ಕಾಲ ಅಕ್ಕಿಯನ್ನು ಕೂಡ ಗ್ರಾಮದಲ್ಲಿರುವಂತಹ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಕೊಡುವಂತಹ ಕೆಲಸಗಳಾಗುತ್ತೆ. ಸೊ ಅದು ಒಂದು 10-15 ದಿನದ ಪ್ರೋಸೆಸ್ ಕೂಡ ಆಗಬಹುದು. ಬಟ್ ಅಧಿಕೃತವಾಗಿ ಸರ್ಕಾರದ ಕಡೆಯಿಂದ ಈ ಎಲ್ಲ 3 ಯೋಜನೆಗಳು ಕೂಡ ಜಾರಿಗೆ ಬಂದಿದೆ. ಒಂದು ಕಡೆ ಶಕ್ತಿ ಭಾಗ್ಯ ಯೋಜನೆ, ಮತ್ತೊಂದು ಕಡೆಗೆ ಗೃಹ ಜ್ಯೋತಿ ಮಧ್ಯರಾತ್ರಿ 12 ಗಂಟೆಯಿಂದಲೇ ಅಪ್ಲೈ ಆಗುತ್ತೆ. ಜುಲೈ ತಿಂಗಳ ಬಿಲ್ ಅನ್ನ 200 ಯೂನಿಟ್ ಒಳಗಡೆ ವಿದ್ಯುತ್ ಅನ್ನ ಬಳಸಿದ್ರೆ ಇಲ್ಲ. ಇನ್ನು 5 ಕೆಜಿ ಅಕ್ಕಿ ಬದಲು ಪಡಿತರಿಗೆ ಹಣ ವರ್ಗಾವಣೆ ವಿಚಾರ ಇದೆಯಲ್ಲ ಸರ್ಕಾರದ ನಿರ್ಧಾರ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರ ಇಲಾಖೆಯ ವ್ಯವಸ್ಥಾಪಕ ನಿರ್ದೇಶಕ ಜ್ಞಾನೇಂದ್ರ ಅವರು ಮಾತನಾಡಿದ್ರು. ಈ ತಿಂಗಳ ಪಡಿತರ ಅಕ್ಕಿಯ ಹಣವನ್ನ ಜುಲೈ 15ರ ಒಳಗಾಗಿ ಡಿಬಿಟಿ ಮೂಲಕ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ವರ್ಗಾವಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದು ಹೆಡ್ ಆಫ್ ದ ಫ್ಯಾಮಿಲಿ 94.4% ನಮ್ಮದು ಕಾರ್ಡ್ಗಳಲ್ಲಿ ಅದು ಮಾತ್ರ ಈ ಫೀಮೇಲ್ ಇರ್ತಾರೆ ಅಲ್ಲಿ. ಸೊ ಫಸ್ಟ್ ಪ್ರಯಾರಿಟಿ ಹೆಡ್ ಆಫ್ ದ ಫ್ಯಾಮಿಲಿಗೆ ಕೊಡಬೇಕು. ಆ ಹೆಡ್ ಆಫ್ ದ ಫ್ಯಾಮಿಲಿ ಅವರ ಹತ್ರ ಆಕ್ಟಿವ್ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದರೆ ಸೆಕೆಂಡ್ ಯಾರಾದ್ರ ಹತ್ರ ಅಲ್ಲಿ ಬ್ಯಾಂಕ್ ಅಕೌಂಟ್ ಇರಲಿ ಅವರಿಗೆ ಕೊಡಬೇಕು. ಅದು ಹೆಡ್ ಆಫ್ ದ ಫ್ಯಾಮಿಲಿ 94.4% ನಮ್ಮದು ಕಾರ್ಡ್ಗಳಲ್ಲಿ ಅದು ಮಾತ್ರ ಈ ಫೀಮೇಲ್ ಇರ್ತಾರೆ ಅಲ್ಲಿ. ಸೊ ಫಸ್ಟ್ ಪ್ರಯಾರಿಟಿ ಹೆಡ್ ಆಫ್ ದ ಫ್ಯಾಮಿಲಿಗೆ ಕೊಡಬೇಕು. ಆ ಹೆಡ್ ಆಫ್ ದ ಫ್ಯಾಮಿಲಿ ಅವರ ಹತ್ರ ಆಕ್ಟಿವ್ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದರೆ ಸೆಕೆಂಡ್ ಯಾರಾದ್ರ ಹತ್ರ ಅಲ್ಲಿ ಬ್ಯಾಂಕ್ ಅಕೌಂಟ್ ಇರಲಿ ಅವರಿಗೆ ಕೊಡಬೇಕು. ಇನ್ನು ಅಕ್ಕಿಯ ಜೊತೆಗೆ ಹಣ ಕೊಡುವಂತಹ ಸರ್ಕಾರದ ಈ ನಿಲುವಿಗೆ ದೊಡ್ಡ ಮಟ್ಟದಲ್ಲಿ ವಿರೋಧ ಕೂಡ ಕೇಳಬರ್ತಾ ಇತ್ತು. ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ರಾಜ್ಯದ ಜನರಿಂದ. ರಾಜ್ಯ ಪಡಿತರ ವಿತರಕರ ಸಂಘದಿಂದ ಇದೀಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಅಕ್ಕಿಯ ಕಮಿಷನ್ ಮೊತ್ತಕ್ಕೆ ಪೆಟ್ಟು ಬೀಳತ್ತೆ ಅಂತ ಹೇಳಿ ಗರಂ ಆಗಿದ್ದಾರೆ. ನಮಗೆ 350 ಕೋಟಿ ರೂಪಾಯಿ ನಷ್ಟ ಆಗತ್ತೆ ಅಂತ ಹೇಳಿ ವಿತರಕರು ಹೇಳ್ತಾ ಇದ್ದಾರೆ. ಕೆಜಿ ಅಕ್ಕಿ ಬದಲು ಬೇಳೆ, ಗೋಧಿ, ರಾಗಿ ನೀಡಬೇಕು ಅಂತ ಹೇಳಿ ಆಗ್ರಹ ಕೇಳಿ ಬರ್ತಾ ಇದೆ. ರಾಜ್ಯ ಪಡಿತರ ವಿತರಕರ ಸಂಘದ ಅಧ್ಯಕ್ಷ ಜೆ.ವಿ. ಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೀವನ ಹಸನಾಗುತ್ತೆ ಎಂಬ ಆಸೆಯಿಂದ ನಾವು ಕೂಡ ಪೂರಕವಾದಂತಹ ಕೆಲಸವನ್ನು ಮಾಡಿದ್ದೇವೆ. ಹಾಗಾಗಿ ಸರ್ಕಾರವು ಬಂದಿದೆ. ಸರ್ಕಾರ ಒಂದು ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಇಂತಹ ಒಂದು ಪರಿಸ್ಥಿತಿನಲ್ಲಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತೇಳಿ ಈಗ ಅವರು ಅದ್ರ ಬದಲು ನೇರವಾಗಿ 5 ಕೆಜಿ ಅಕ್ಕಿಗೆ ದುಡ್ಡು ಕೊಟ್ಬಿಡ್ತೀವಿ ಅಂತ ಹೇಳೋದು ಸಮಂಜಸವಲ್ಲ ಅಂತ ನಮ್ಮೆಲ್ಲರ ಅಭಿಪ್ರಾಯ. ಕರ್ನಾಟಕ ರಾಜ್ಯದ 22,260 ನ್ಯಾಯಬೆಲೆ ಅಂಗಡಿ ಮಾಲೀಕರ ಪರವಾಗಿ ನಾವು ಎರಡೂ ಸಂಘಗಳು ನಮ್ಮ ಒತ್ತುವರಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ, ದಯಮಾಡಿ ನಿಮ್ಮ ಈ ನಿರ್ಧಾರವನ್ನು ಮರುಪರಿಶೀಲಿಸಬೇಕಾಗಿ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಅವರು ಉದ್ದೇಶಿಸುತ್ತಿರುವಂತಹ ನೇರವಾಗಿ ಫಲಾನುಭವಿಗಳಿಗೆ ಏನು ಈಗ 5 ಕೆಜಿ ಅಕ್ಕಿ ಕೊಡ್ತೀವಿ ಪರ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ, 170 ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸಾಧಕ ಬಾಧಕಗಳನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಕಾರಣವಾದ್ರೂ ಇಷ್ಟೇ, ನಾವು ಬೇಸಿಕ್ ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಂತ ಜನರ ನಾಡಿ ಮಿಡಿತವನ್ನು ಅರ್ತಿರುವಂತ ಜನ, ಪಡಿತರ ಚೀಟಿದಾರರ ಕಷ್ಟ ಸುಖಗಳನ್ನ ಅರ್ತಿರುವಂತ ಜನ, ಈಗ ಏನು EKYC ಮಾಡಿ 95% EKYC ಮಾಡಲಿಕ್ಕೆ 44 ವರ್ಷ ತಗೊಂಡಿದೆ ನಮಗೆ. ನಾವು ಇವತ್ತುವರೆಗೆ ಅದಕ್ಕಾಗಿ 1 ರೂಪಾಯಿ ಸರ್ಕಾರದಿಂದ ಇದಿಷ್ಟುವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.